ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮಕ್ಕಳು ಸ್ಕೂಲ್ ಅಂತೂ ಸ್ಟಾರ್ಟ್ ಆಯಿತು. ಸ್ಕೂಲ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಡಿ ಮಾರ್ಟಲ್ಲಿ ಶಾಪ್ ಮಾಡಿದ್ವಿ. ಮನೆಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ನ ಕೂಡ ಶಾಪ್ ಮಾಡಿದ್ವಿ. ಹಾಗೆ ಕಿಚನ್ ಐಟಮ್ಸ್ನ ಕೂಡ ತೊಗೊಂಡ್ವಿ. ಇದು ನನಗೆ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸು 89ಗೆ 6 ಬಾಕ್ಸಸ್ ಬರುತ್ತೆ. ಇದರಲ್ಲಿ ಟೀ ಪೌಡರ್ ಆಗಿರ್ಬೋದು, ಸಕ್ಕರೆ ಆಗಿರಬಹುದು, ಇಲ್ಲ ಚಟ್ನಿ ಪುಡಿ ಆಗಿರಬಹುದು, ಹಾಗೆ ಸಾಸಿವೆ ಆಗಿರ್ಬೋದು, ಜೀರಿಗೆ, ಮೆಂತೆಕಾಳು, ಈ ಥರದನ್ನೆಲ್ಲ ಹಾಕ್ಕೊಂಡು ಇಟ್ಕೋಬೋದು. ಸ್ಮಾಲ್ ಇರೋವೆಲ್ಲ ಹಾಕ್ಕೊಂಡು ಇಟ್ಕೋಬೋದು ಅಂತ ತೊಗೊಂಡ್ವಿ. ಏನು ಬೇಕಾದರೂ ಇದರಲ್ಲಿ ಹಾಕಿ ಇಟ್ಕೋಬಹುದು. ಚಿಕ್ಕದಾಗಿ ಕಿಚನಲ್ಲಿ ಜೋಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನೊಂದು ತೊಗೊಂಡ್ವಿ. ಪ್ಯಾಕ್ ಆಫ್ 6 ಬರುತ್ತೆ. ನೆಕ್ಸ್ಟ್ ಬಂದು ಕಿಚನ್ ಟವಲ್ ಒಂದು ಇರಲಿಲ್ಲ, ಕಿಚನ್ ಟವಲ್ ಒಂದು ತೊಗೊಂಡ್ವಿ. ಇದ್ರ ಪ್ರೈಸು 49 ಆಗಿರುತ್ತೆ. ಚೆನ್ನಾಗಿ ಅನ್ನಿಸ್ತು, ವರ್ತ್ ಪ್ರೈಸ್ ಅಂತಾನೆ ಹೇಳಬಹುದು. ಇದನ್ನ ಸಿಂಕ್ ಹತ್ರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಪಾತ್ರೆ ಅದು ತೊಳೆದ್ರೆ ಕೈ ಒರೆಸ್ಕೊಳಕ್ಕೆ ಅದು ಬೇಕಾಗುತ್ತೆ ಅಂತ ತೊಗೊಂಡ್ವಿ. ಹಾಗೆ ಇದು ಬ್ರಷ್ ಇಡೋಕ್ಕೆ ಅಂತ ತೊಗೊಂಡ್ವಿ. ಇದ್ರ ಪ್ರೈಸು 69, ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಕಡಿಮೆ ಬೆಲೆಯಲ್ಲಿ ಸಿಗುವಂಥ ವಸ್ತುಗಳು ಡಿ ಮಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮಕ್ಕಳ ಸ್ಕೂಲ್ ಅಂತೂ ಸ್ಟಾರ್ಟ್ ಆಯಿತು. ಲಂಚ್ ಬ್ಯಾಗ್ನೂ ಕೂಡ ತೊಗೊಂಡ್ವಿ. ಇದ್ರ ಪ್ರೈಸು 169 ಆಗಿರುತ್ತೆ. ಚಿಕ್ಕದಾಗಿತ್ತು, ಆದರೆ ಬಾಕ್ಸಸ್ ಎಲ್ಲ ಇಡೋಕ್ಕೆ ಸಾಕಾಗುತ್ತೆ. ನೋಡಿಬಿಟ್ಟೆ ತೊಗೊಂಡ್ವಿ. ನೋಡೋಕೆ ಈ ಬ್ಯಾಗು ಚಿಕ್ಕದಾಗಿ ಕಾಣಿಸಿದ್ರು ಬಾಕ್ಸಸ್ ಎಲ್ಲ ಇಡೋಕೆ, ಬಾಟ್ಲ್ಗಳನ್ನು ಇಡೋಕೆ ಸಾಕಾಗುತ್ತೆ. ಪೇರೆಂಟ್ಸ್ಗೆಲ್ಲ ನಾನು ಹೇಳೋದೇನೆಂದರೆ, ಡಿ ಮಾರ್ಟಲ್ಲೇ ಮಕ್ಕಳ ಐಟಮ್ಸ್ನೆಲ್ಲ ತಗೊಳ್ಳಿ ಅನ್ನೋದು. ಹಾಗೆ ಮಕ್ಕಳ ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಸ್ಕೂಲಲ್ಲಿ ಕೊಡೋ ಬಿಲ್ ರೆಸಿಪ್ಟ್ಗಳೆಲ್ಲ ಇಡೋಕ್ಕೆ ಆಗುತ್ತೆ ಅಂತ 2 ತೊಗೊಂಡ್ವಿ. ಇದನ್ನು 19 ಪ್ರೈಸ್ ಅಂದರೆ ವರ್ತ್ ಪ್ರೈಸು. ಒಬ್ಬೊಬ್ರದ್ದೇ ಸಪ್ರೇಟಾಗಿ ಒಬ್ಬೊಬ್ರದ್ದೇ ಇಟ್ಕೋಬೋದು ಇದರಲ್ಲಿ. ನನ್ನ ಮಗಳದು ಸಪ್ರೇಟಾಗಿ 1 ಫೈಲ್ ಮಾಡಿಬಿಟ್ಟಿದ್ದೀನಿ ನಾನು. ಹಾಗೆ ನನ್ನ ಹಸ್ಬೆಂಡು ಟ್ರಿಮ್ಮರ್ ಒಂದು ತೊಗೊಂಡ್ರು. ಇರಲಿಲ್ಲ, ತುಂಬ ದಿನ ತೊಗೋಬೇಕು ಅಂತ ಇದ್ದರು, ಆಗಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ ಅವ್ರಿಗೆ. ಹಾಗಾಗಿ ಇವತ್ತು ತೊಗೊಂಡ್ರು. ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ. 649 ಪ್ರೈಸು. ಈ ಟ್ರಿಮ್ಮರ್ ಮಷೀನ್ ಒಂದು, ಹಾಗೆ ಇದಕ್ಕೊಂದು ಕೇಬಲ್ ಏನೋ ಬಂದಿತ್ತು. ಇದಕ್ಕೆ 4 ಶೇಪ್ಸ್ ಏನೋ ಇದೆ ಇದರಲ್ಲಿ. ಇದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ. ಮತ್ತು ನನ್ನ ಮಗಳಿಗೆ ಅಂತ ಶೂ ಕೂಡ ತೊಗೊಂಡ್ವಿ. ಫ್ಯಾನ್ಸಿಯಾಗಿ ಚೆನ್ನಾಗಿತ್ತು. 299 ಇತ್ತು ಪ್ರೈಸು. ಮತ್ತು ಬಾಟ್ಲೊಂದು ತೊಗೊಂಡ್ವಿ, ಸ್ಕೂಲ್ಗೆ ಬೇಕಾಗುತ್ತೆ ಅಂತ. ನಾವು ಯಾವಾಗೆಲ್ಲ ಡಿ ಮಾರ್ಟಿಗೆ ಹೋಗ್ತೀವೋ ನನ್ನ ಮಗಳು ಬುಕ್ ಸೆಕ್ಷನ್ಗೆ ಹೋಗದೆ ಬರೋದೇ ಇಲ್ಲ. ಅಲ್ಲಿ ಹೋಗಿ ಅವಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಕ್ರಯಾನ್ಸ್ ಒಂದು ತೊಗೊಂಡ್ಲು. ಹಾಗೆ ಸ್ಕೂಲ್ ಬ್ಯಾಗ್ನು ಕೂಡ ತೊಗೊಂಡ್ವಿ. ಇದು ಸ್ಕೂಲ್ ಬ್ಯಾಗು. ಇದರಲ್ಲಿ ಮುಂದ್ಗಡೆ ಒಂದು ಜಿಪ್ ಬರುತ್ತೆ, ಹಾಗೆ ಹಿಂದ್ಗಡೆ ಒಂದು, ಅದ್ರ ಹಿಂದ್ಗಡೆ ಒಂದು, 3 ಜಿಪ್ ಬರುತ್ತೆ ಒಟ್ಟಿನಲ್ಲಿ. ಒಳಗಡೆನೂ ಜಾಗ ಇದೆ ಇಡೋಕ್ಕೆ. ಬುಕ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ದೊಡ್ಡದೇ ತೊಗೊಂಡ್ವಿ. ಚೆನ್ನಾಗಿತ್ತು ಕಲರು. 549 ಪ್ರೈಸ್ ಇತ್ತು. ಚೆನ್ನಾಗಿ ಬರುತ್ತೆ, ಕ್ವಾಲಿಟಿನೂ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ತೊಗೊಂಡ್ವಿ. 399 ಇತ್ತು ಪ್ರೈಸು. ಬ್ಲ್ಯಾಕ್ ಕಲರ್ದು. ಒನ್ ಡೇ ಎಲ್ಲಾದರೂ ಹೋಗೋಕ್ಕೆ ಯೂಸ್ ಆಗುತ್ತೆ ಅಂತ ಇದೊಂದು ಬ್ಯಾಗ್ ತೊಗೊಂಡ್ವಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಮನೆಗೆ ಬೇಕಾಗಿರೋ ಐಟಮ್ಸು, ಹಾಗೆ ಲೇಸ್ದೊಂದು ಪಾಕೆಟು, ಹಾಗೆ ಮಾರಿಗೋಲ್ಡು. ಹಾಗೆ ನನಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಸ್ನ್ಯಾಕ್ಸ್ ಅಂತೂ ಬಿಟ್ಟು ಬರೋದೇ ಇಲ್ಲ ನಾನು. ನನಗೆ ಅಂತ ಸ್ಲಿಪ್ಪರ್ ಕೂಡ ತೊಗೊಂಡೆ, ಎಲ್ಲಾದರೂ ಹೋದರೆ ಬೇಕಾಗುತ್ತೆ ಅಂತ. 449 ಇತ್ತು ಪ್ರೈಸು. ನೆಕ್ಸ್ಟ್ ಬಂದು ಸ್ಕೂಲ್ ಐಟಮಲ್ಲಿ ಪೆನ್ಸಿಲ್ ಒಂದು ತೊಗೊಂಡ್ವಿ. ಹಾಗೆ ಪುಳಿಯೋಗರೆ ಪಾಕೆಟ್ ಒಂದು ತೊಗೊಂಡ್ವಿ, MTR ಪುಳಿಯೋಗರೆ ಪಾಕೆಟ್ ಚೆನ್ನಾಗಿ ಬರುತ್ತೆ. ಹಾಗೆ ಮಿಕ್ಸ್ಚರ್ ಒಂದು ತೊಗೊಂಡ್ವಿ, ಇರಲಿಲ್ಲ. MTR ಗುಲಾಬ್ ಜಾಮೂನ್ ಒಂದು ತೊಗೊಂಡ್ವಿ. ಹಾಗೆ ಈಸ್ಟರ್ನ್ ಸಾಂಬಾರ್ ಮಸಾಲ ಒಂದು ತೊಗೊಂಡ್ವಿ. ಹಾಗೆ ಅಗ್ನಿ ಟೀ ಪೌಡರ್ ಒಂದು ತೊಗೊಂಡ್ವಿ. ಮತ್ತು ಸರ್ಫ್ ಎಕ್ಸೆಲ್ ಬಾರು, ಹಾಗೆ ಸನ್ಪ್ಯೂರ್ ಆಯಿಲು, ಅಲಸಂದೆ ಕಾಳುಗಳನ್ನು ತೊಗೊಂಡ್ವಿ. ಹಾಗೆ 2 ಉಪ್ಪಿನ ಪಾಕೆಟು ಆಶೀರ್ವಾದ್ 2 ಉಪ್ಪಿನ ಪಾಕೆಟ್ ತೊಗೊಂಡ್ವಿ. ಹಾಗೆ ಲಕ್ಸ್ ಸೋಪು ಪ್ಯಾಕ್ ಆಫ್ 3 ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದು ಉದ್ದಿನಬೇಳೆ, ಸಕ್ಕರೆ, ಹಾಗೆ ಕಡಲೆ ಬೀಜ, ಹಾಗೆ ಹುರಿಗಡಲೆನ ಕೂಡ ತೊಗೊಂಡ್ವಿ.
ನೆಕ್ಸ್ಟ್ ಬಂದು ಡೆಟಾಲ್ ಸೋಪು, ಹಾಗೆ ಇದು ಮಿಲ್ಕ್ ಪೌಡರ್ ಅಂತ ತೊಗೊಂಡ್ವಿ ಐಸ್ ಕ್ರೀಮ್ ಮಾಡೋಕ್ಕೆ ಆಗುತ್ತೆ ಅಂತ. ನೆಕ್ಸ್ಟ್ ಬಂದು ಇದು 99ಗೆ ಫುಲ್ ಕಿಟ್ಟೇ ಬರುತ್ತೆ ಸ್ಕೂಲ್ ಐಟಮು. ಇದರಲ್ಲಿ ಪೆನ್ಸಿಲ್ ಬಾಕ್ಸು, ಶಾರ್ಪ್ನರು, ರಬ್ಬರು, ಕ್ರಯಾನ್ಸು ಇದೆಲ್ಲ ಬರುತ್ತೆ. ಪೆನ್ಸಿಲ್ಲು, ರಬ್ಬರು ಹಾಗೆ ಸಪ್ರೇಟ್ ಎಲ್ಲನೂ ಬೇರೆ ಏನು ತೊಗೊಳೋದು ಅಂತ 99ಗೆ ಫುಲ್ ತೊಗೊಂಡ್ಬಿಟ್ವಿ. ಫೆವಿಸ್ಟಿಕ್ ಒಂದು, ಹಾಗೆ ಸ್ಕೂಲ್ದು ಸ್ಟಿಕ್ಕರು. ನೆಕ್ಸ್ಟ್ ಶೂನು ಕೂಡ ಅಲ್ಲೇ ಇತ್ತು, ಹಾಗಾಗಿ ಅದನ್ನು ಕೂಡ ತೊಗೊಂಡ್ಬಿಟ್ವಿ. 179 ಇತ್ತು ಪ್ರೈಸು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೋಡೋಣ ಹೇಗೆ ಬರುತ್ತೆ ಅಂತ ತೊಗೊಂಡ್ವಿ. ಶೂ ತೊಗೊಂಡಿದ್ದು ಫಸ್ಟ್ ಟೈಮ್ ಡಿಮಾರ್ಟಲ್ಲಿ. ನೆಕ್ಸ್ಟ್ ಬಂದು ನಮ್ಮ ಮನೆಯವ್ರಿಗೆ ಅಂತ ಶಾರ್ಟ್ಸ್ ಕೂಡ ತೊಗೊಂಡ್ವಿ. ಚೆನ್ನಾಗಿತ್ತು, ಸ್ಮೂತಾಗಿತ್ತು, ಬಟ್ಟೆ ಚೆನ್ನಾಗಿತ್ತು. 299 ಪ್ರೈಸು. ಬ್ಲ್ಯಾಕ್ ಕಲರ್ದೊಂದು ಹಾಗೆ ವೈಟ್ ಕಲರ್ದೊಂದು ತೊಗೊಂಡ್ವಿ. ಡಿಮಾರ್ಟಲ್ಲಿ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಾನು ತೊಗೊಂಡು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದರೆ ಚೆನ್ನಾಗಿ ಬರುತ್ತೆ ಬಟ್ಟೆ. ಹಾಗೆ ನನ್ನ ಮಗಳಿಗೆ ಅಂತ ಇದೊಂದು ಟಾಪ್ ತೊಗೊಂಡ್ವಿ. ಲೆಗ್ಗಿನ್ಸ್ ಮೇಲ್ಗಡೆ ಹಾಕೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡ್ವಿ. ನೆಕ್ಸ್ಟ್ ಬಂದು ಚಾಕ್ಲೇಟ್ ಹಾಕಿಡೋಕ್ಕಾಗತ್ತೆ ಅಂತ ತೊಗೊಂಡೆ. 69 ಪ್ರೈಸು. ನೆಕ್ಸ್ಟ್ ಬಂದು ನನಗೊಂದು ಟಾಪ್ ತೊಗೊಂಡೆ, ಎಲ್ ಸೈಜ್ದು. 399ಗೆ ತೊಗೊಂಡ್ವಿ. ಸಾಫ್ಟಾಗಿದೆ ಬಟ್ಟೆ, ಚೆನ್ನಾಗಿತ್ತು. ಎಲ್ಲಾದರೂ ಹೊರಗಡೆ ಹೋದಾಗ ಯೂಸ್ ಆಗುತ್ತೆ ಅಂತ ತೊಗೊಂಡ್ವಿ. ಎಲ್ಲಾದರೂ ಹೊರಗಡೆ ಹೋದಾಗ ಚೆನ್ನಾಗಿ ಅನಿಸುತ್ತೆ ಸಾಫ್ಟಾಗಿ, ಹಾಗಾಗಿ ತೊಗೊಂಡ್ವಿ. ಲಾಸ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ಪಾಪ್ಕಾರ್ನು ಕೂಡ ತೊಗೊಂಡ್ವಿ, 2 ಪ್ಯಾಕೆಟು. ತುಂಬಾ ಮಳೆ ಬರ್ತಾ ಇತ್ತು, ಹಾಗಾಗಿ ತಿನ್ನಲಿಲ್ಲ ಅಲ್ಲಿ. ಮನೆಗೆ ತೊಗೊಂಡು ಹೋಗೋಣ ಬಿಡು ಅಂತ ತೊಗೊಂಡು ಬಂದ್ವಿ. ನೆಕ್ಸ್ಟು ಲಂಚ್ ಪ್ಯಾಕ್ ಜೊತೆಗೆ ಲಂಚ್ ಬಾಕ್ಸಸ್ ಕೂಡ ತೊಗೊಂಡ್ವಿ. 2 ಬಾಕ್ಸಸ್ನ ತೊಗೊಂಡ್ವಿ. ಒಂಥರ ಡಿಫ್ರೆಂಟಾಗಿತ್ತಿದು. 149 ಇತ್ತು ಪ್ರೈಸು. ಸೇಮೇ ಇದೆ ಪ್ರೈಸ್ ಎರಡೂ. ದೊಡ್ಡದೊಂದು ಚಿಕ್ಕದೊಂದು ತೊಗೊಂಡ್ವಿ. ಲಂಚ್ ಬ್ಯಾಗ್ ಒಳಗಡೆ 2 ಸಾಕಾಗುತ್ತೆ. ಚಪಾತಿ, ಪಲ್ಯ ಇಲ್ಲ ಪಲಾವ್, ಮೊಸರು ಜೊತೆ ಇದ್ದರೆ 2 ಬಾಕ್ಸ್ ಬೇಕೇ ಬೇಕು. ಎಕ್ಸ್ಟ್ರಾ ಕ್ಲಿಪ್ಪೇನೋ ಬಂದಿದೆ ಇದರಲ್ಲಿ, ನೋಡ್ತಿರ್ಬೋದು ನೀವು. 149 ಇದೆ ಪ್ರೈಸು. 149ಗೆ 2 ಅಲ್ಲ, ಇದು ಸಪ್ರೇಟು ಅದು ಸಪ್ರೇಟ್ ಪ್ರೈಸು. ಇದು ಸಪ್ರೇಟು ಅದು ಸಪ್ರೇಟ್ ಇರುತ್ತೆ ಪ್ರೈಸು. ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಕಳಿಸೋದಕ್ಕಿಂತ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಕಳಿಸೋದು ಒಳ್ಳೆಯದು. ಹಾಗಾಗಿ ನಾನು ಸ್ಟೀಲ್ ಬಾಕ್ಸೇ ತೊಗೊಂಡೆ. ನೋಡಿದ್ರಲ್ಲ ಬ್ಯಾಕ್ ಟು ಸ್ಕೂಲ್ ಶಾಪಿಂಗ್ ಹೇಗಿತ್ತು ಅಂತ. ಬ್ಯಾಕ್ ಟು ಸ್ಕೂಲ್ ಶಾಪಿಂಗ್ ನಮ್ದಂತೂ ಆಯಿತು. ನೀವೇನೇನೆಲ್ಲ ಶಾಪಿಂಗ್ ಮಾಡಿದ್ರಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಡಿಮಾರ್ಟ್ ಬಾಕ್ಸಸ್ನ ಕೂಡ ಜೋಡಿಸಿಟ್ಕೊಂಡಿದ್ದಾಯಿತು. ಹಾಗೆ ಮನೇಲಿ ಸ್ವೀಟ್ ಮಾಡಿ ತುಂಬ ದಿನ ಆಗಿತ್ತು. ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮಮ್ಮ ಕೂಡ ಊರಿಂದ ಬಂದಿದ್ದರು. ನಾನು ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವರು ರೆಡಿ ಮಾಡ್ಕೊಳ್ತಾಯಿದ್ರು. ಬಂದ ತಕ್ಷಣ ಮಾಡಿಬಿಡೋಣ ಅಂತ. ಬೆಳಗ್ಗೆನೇ ಹೋಗಿದ್ವಿ. ಬಂದ ತಕ್ಷಣ ಊಟ ಮಾಡಿಕೊಂಡು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀವಿ. ಕರ್ಜಿಕಾಯಿ ಮಾಡೋಕ್ಕೆ ಮೈದಾ ಹಿಟ್ಟು ನಾದ್ಬಿಟ್ಟು ಇಟ್ಕೋಬೇಕು. ಅದು 1 ಗಂಟೆ 2 ಗಂಟೆ ನೆನೆಯಕ್ಕೆ ಬಿಡಬೇಕು. ಈ ಥರ ಲಟ್ಸಿ ಕೊಡ್ತಾಯಿದ್ರು. ಈ ಕಡೆ ಕರ್ಜಿಕಾಯಿನ ಒಳಗಡೆ ತುಂಬಿ ಮಾಡೋಕ್ಕೆ ಈ ಥರ ಪೌಡರ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇದನ್ನು ನೆನ್ನೆನೇ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಬೇಗ ಮುಗ್ದೋಗುತ್ತೆ ಮಾಡೋದು ಅಂತ. ಪೌಡರ್ ಮಾಡಿ ಇಟ್ಕೊಳಕ್ಕೆ ಹುರಿಗಡಲೆ ಹಾಗೆ ಸಕ್ಕರೆ, ಕೊಬ್ಬರಿ, ಒಣ ಕೊಬ್ಬರಿ ಬೇಕಾಗುತ್ತೆ. ಹುರಿಗಡಲೆ ಹಾಗೆ ಸಕ್ಕರೆನ ಮಿಕ್ಸಿಗೆ ಹಾಕ್ಕೋಬೇಕು, ಪೌಡರ್ ಥರ ಮಾಡ್ಕೋಬೇಕು. 1 kg ಹುರಿಗಡಲೆಗೆ ಅರ್ಧ kg ಮೇಲೇ ಸಕ್ಕರೆ ಹಾಕಿದ್ದೀವಿ. ಅದಾದಮೇಲೆ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೋಬೇಕು. ಇಷ್ಟೇ ಇದು. ಕರ್ಜಿಕಾಯಿ ಮಾಡಬೇಕು ಅಂದರೆ ತುಂಬ ಪೇಷನ್ಸಿಂದ ಮಾಡಬೇಕು, ತುಂಬ ಹೊತ್ತಾಗುತ್ತೆ ಮಾಡೋದು. ನೋಡಿ ಈ ಥರ ಲಟ್ಸಿ ಕೊಡ್ತಾಯಿದ್ರು. ನಾನು ಈ ಕಡೆ ಇದೆ ನೋಡಿ ಪೌಡರು, ಹುರಿಗಡಲೆ ಹಾಗೂ ಸಕ್ಕರೆ ಮಿಕ್ಸ್ ಮಾಡಿರೋ ಪೌಡರು. ಈ ಕಡೆ ಲಟ್ಸಿ ಕೊಡ್ತಾಯಿದ್ರು ನನಗೆ. ನಾನು ಈ ಕಡೆ ಪೌಡರ್ನ ಹಾಕಿ ತುಂಬಿ, ಹುರಿಗಡಲೆ ಹಾಗೂ ಸಕ್ಕರೆ ಪೌಡರ್ ಮಾಡಿರೋ ಪುಡಿನ ಹಾಕಿ ತುಂಬಿ, ಈ ಕಡೆ ನೀರು ತಗೊಂಡು ಈ ಕಡೆ ಹಚ್ಚಬೇಕು. ನೀರು ಹಚ್ಚಿದ್ರೆ ಅಂಟ್ಕೊಳ್ಳುತ್ತೆ ಅದು, ಇಲ್ಲಾಂದರೆ ಎಣ್ಣೆಲಿ ಹಾಕಿದ್ರೆ ಬಾಯಿ ಬಿಟ್ಕೊಂಡ್ಬಿಡುತ್ತೆ ಅದು. ಈ ಥರ ಒತ್ತಬೇಕು. ಈ ಥರ ಒತ್ತಿದ್ರೆ ಎಣ್ಣೆಗೆ ಹಾಕಿದ್ರೆ ಬಿಟ್ಕೊಳಲ್ಲ.
ಆ ಕಡೆ ಲಟ್ಸಿ ಕೊಡ್ತಾ ಇದ್ದಂತೆ ನಾನು ಈ ಕಡೆ ಮಾಡ್ತಾ ಹೋದೆ. ನೋಡ್ತಿರ್ಬೋದು ಈ ಥರ ಆಗುತ್ತೆ, ಇದೇ ಕರ್ಜಿಕಾಯಿ. ಹಾಗೆ ಎಣ್ಣೆ ಕಾದ್ಮೇಲೆ ಈ ಥರ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕೆಂಪಗಾಗೋವರೆಗೂ ಕರಿಬೇಕು, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಪೂರ್ತಿ ಅಂಟ್ಕೊಳೋವರೆಗೂ ಒತ್ತಬೇಕು ಅದನ್ನು, ಅಂದರೆ ಎಣ್ಣೆಗೆ ಹಾಕಿದ್ಮೇಲೆ ಬಿಟ್ಕೊಳಲ್ಲ. ನೋಡಿ ಬಿಟ್ಕೊಲಿಲ್ಲ ಇವಾಗ. ನೋಡಿ ಈ ಥರ ಕೆಂಪಗಾಗೋವರೆಗೂ ಕರಿಬೇಕು. ತುಂಬ ಕೆಂಪಗೇನು ಆಗಬಾರ್ದು, ಇಲ್ಲ ಸೀದೋಗುತ್ತೆ. ಈ ಥರ ಮಾಡಿ ತಿನ್ನಬೇಕು. ತಿಂಡಿ ಮಾಡುವಾಗ ಇದು ಒಂದು ಜೊತೆಯಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ತಿಂಡಿ ಮಾಡುವಾಗ ಒಂದೊಂದು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಬ್ಯಾಕ್ ಟು ಸ್ಕೂಲ್ ಶಾಪಿಂಗ್ ಹೇಗಿತ್ತು, ಹಾಗೆ ನಾವು ಮಾಡಿರೋ ಸ್ವೀಟ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ. ಈ ಕರ್ಜಿಕಾಯಿ ವಿಡಿಯೋನ ನನ್ನ ಚಾನಲ್ನ ಶಾರ್ಟ್ಸಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.